ನಾನ್ ಸೋತವ, ನನ್ಗೆ ಸರ್ಕಾರದಲ್ಲಿ ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ನೀವೇ ಅಧಿಕಾರ ಕೊಡ್ಲಿ, ನೀವೇ ಅಧಿಕಾರ ನನ್ಗೆ ಕೊಡ್ಲಿ. ಸೊ ನನ್ಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನನ್ನ ಉದ್ದಿಮೆಯಲ್ಲಿ ನಾನು ಹೇಳಿದ್ರೆ ನಾನು ಸ್ವಂತ ಖರ್ಚಲ್ಲಿ ಮಾಡ್ತೇನೆ, ಅದನ್ನು ನೀವು ಮಾಡಿ ಅಂತ. ಅದು ಬಿಜೆಪಿ ಅವರಿಗೆ ಗೊತ್ತಾಯ್ತು, ಯಾರಿಗೆ? ನಮ್ಮ ಶಾಸಕನಿಗೆ. ಬೇಡ ಬೇಡ ಬೇಡ, ಪ್ರಸಾದ ತಗೊಂಡು ತಗೊಳ್ಬಿಡಿ, ನಾವು ಮಾಡ್ತೇವೆ ಅಂತೇಳಿ. ಪಾಪ ಅವ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲಿದ್ದು, ಅಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ಹಣ 3 ತಿಂಗಳಾಯ್ತು, ಶ್ರೀನಿವಾಸ್ ಪೂಜಾರ್ ಇದು ಕಣ್ಣಿಗೆ ಇದಕ್ಕೆ ಖಾಲಿ ಒಂದು ಹೊಯ್ಗೆ ತಂದು ಹಾಕಿದ್ದಾರೆ, ಇನ್ನೂ ಕೂಡ ಕೆಲಸ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ನಾನು ಹೋದ ವಾರ ನನ್ನ ಹತ್ರ ಸುಜಿತ್ ಮತ್ತು ಪಾಪ ಇಲ್ಲಿ ಗುರು ಬಂದು, ಹಣ ನೀವು ಅದಕ್ಕೊಂದು ಸಹಾಯ ಮಾಡಿ, ಅವ್ರು ನಮ್ಗೆ ಮೋಸ ಮಾಡಿ ಹೋದ್ರು ಅಂತ. ನಮ್ಮ ವೈಯಕ್ತಿಕ ಹಣದಿಂದ ಇವತ್ತು ಒಳಬೈಲಲ್ಲಿ ಶೌಚಾಲಯ ನಿರ್ಮಾಣ ಆಯ್ತು. ನಾನಿವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, 48.5 ಲಕ್ಷ ಕೋಟಿ ರೂಪಾಯಿ ನಮ್ಮ ಭಾರತ ದೇಶದ ಬಜೆಟ್, 48.5 ಲಕ್ಷ ಕೋಟಿ. ಎಷ್ಟು ಸೊನ್ನೆ ಉಂಟಂತ ಮೋದಿಗೆ ಗೊತ್ತಿರ್ಲಿಕ್ಕೆ, ಎಷ್ಟು ಸೊನ್ನೆ ಉಂಟಂತ ಮೋದಿಗೆ ಗೊತ್ತಿರ್ಲಿಲ್ಲ. 4 ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದ ಇವತ್ತು ಬಜೆಟ್. ಯಶ್ಪಾಲ್ ಸುವರ್ಣನಿಗೆ 2 ಲಕ್ಷ ತರಲಿಕ್ಕೆ ಆಗುದಿಲ್ವಾ? 2 ಲಕ್ಷ. ಯಾವ MLA? ಶ್ರೀನಿವಾಸ್ ಪೂಜಾರಿಗೆ 2 ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ವಾ? ಜನರ ಅಭಿವೃದ್ಧಿಗೆ, ಶೌಚಾಲಯಕ್ಕೆ ನೀವು ಆಲೋಚನೆ ಮಾಡಬೇಕು. ಇವತ್ತು ನಮ್ಮ ಇವತ್ತು ಬಿಜೆಪಿಯ ಯಾರು MLAಗಳಿದ್ದಾರೆ, ಯಾರು ಲೋಕಸಭೆಯ ಸದಸ್ಯರಿದ್ದಾರೆ, ನಿಮ್ಗೆ ಮೋಸ ಮಾಡ್ತಾರೆ, ನಿಮ್ಮ ಹಣ ನುಡ್ತಾ ಇದ್ದಾರೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕು ಇದನ್ನು. ನಾನು ಒಂದೇ ಒಂದು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ನಮ್ಗೆ ಪಂಚಾಯತ್ ಬರ್ತದೆ, ಪಂಚಾಯತ್ ಚುನಾವಣೆ ಬರುವ 3 ತಿಂಗಳಲ್ಲಿ ಬರ್ತದೆ. ಇವತ್ತು ನೀವು ನನ್ಗೆ ಆಶ್ವಾಸನೆ ಕೊಡಬೇಕು, ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನೀವು ಇವತ್ತು ಗೆಲ್ಲಿಸ್ತೇವೆ ಅಂತ. ನಾವು ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಅನುದಾನವನ್ನ ಕೊಟ್ಟಿದ್ದೇವೆ, ನಿಮ್ಮ ಮಕ್ಕಳನ್ನ ನಾವು ಒಳ್ಳೇದು ಮಾಡಿದ್ದೇವೆ, ನಿಮ್ಗೆ ನಾವು ಮನೆ ಕಟ್ಟಿ ಕೊಟ್ಟಿದ್ದೇವೆ, ನಿಮ್ಗೆ ನಾವು ಜಾಗವನ್ನ ಕೊಟ್ಟಿದ್ದೇವೆ, ನಿಮ್ಗೆ ಬ್ಯಾಂಕ್ ಅಲ್ಲಿ ಸಬ್ಸಿಡಿಯಲ್ಲಿ ಲೋನ್ ಅನ್ನ ನಾವು ಕೊಟ್ಟಿದ್ದೇವೆ. ನೀವು ಇದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನ ನೀವು ಬೆಂಬಲಿಸಬೇಕು. ನಾನು ವೈಯಕ್ತಿಕವಾಗಿ ಜವಾಬ್ದಾರಿ ತಗೊಳ್ತೇನೆ. ನಮ್ಮ ಎಲ್ಲಾ ಪಂಚಾಯತ್ ಗ್ಯಾರಂಟಿಯನ್ನ ಕ್ಯಾಂಡಿಡೇಟ್ಸ್ ಅನ್ನ ಅಭ್ಯರ್ಥಿಗಳನ್ನ ನೀವು ಗೆಲ್ಲಿಸಿ, ನಾವು ಒಂದು 6 ತಿಂಗಳ ಒಳಗೆ ಇಡೀ ನಿಮ್ಮ ಗ್ರಾಮೀಣ ಪ್ರದೇಶವನ್ನ ರಾಮರಾಜ್ಯವಾಗಿ ನಾವು ಮಾಡ್ತೇವೆ ಅಂತ ನಾನು ನಿಮ್ಗೆ ಗ್ಯಾರಂಟಿ, ನಾನು ನಿಮ್ಗೆ ಕೊಡ್ತೇವೆ. ನೀವು ನಮ್ಗೆ ಇವತ್ತು ಕೊಡ್ಬೇಕು ಆಶ್ವಾಸನೆ, ನಾವು ರಾಮರಾಜ್ಯವನ್ನಾಗಿ ಮಾಡ್ತೇವೆ ನಿಮ್ಮ ಗ್ರಾಮೀಣ ಪ್ರದೇಶವನ್ನು.